ಪ್ರಜಾಪ್ರಭುತ್ವ ದೇಶ, ಈ ದೇಶವನ್ನು ಹಿಟ್ಲರ್ ದೇಶವಾಗಿ, ಫ್ಯಾಸಿಸ್ಟ್ ದೇಶವಾಗಿ ಮಾಡಲಿಕ್ಕೆ ಈ ದೇಶದ RSSನ ಒಬ್ಬ ಗುಲಾಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹಾಗೆ ನಡ್ಕೊಳ್ತಾ ಇದ್ದಾರಾ. ನಿನ್ನೆ ದಿನ ಉಪವಾಸ ನಿರತರಾದಂಥ ಸೋನಮ್ ವಾಂಗ್ಚುಕ್ ಅವರನ್ನು ಬಿಳಿ ಬಟ್ಟೆ ಒಳಗೆ ಸುತ್ತಕೊಂಡು ಎಳೆದೊಯ್ದಿದ್ದಾರ ಮತ್ತು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಎಷ್ಟು ದಿವಸದಿಂದ ಹೋರಾಟ ಮಾಡ್ಲತ್ತಾರ? 22 ದಿವಸದಿಂದ ಸೋನಮ್ ವಾಂಗ್ಚುಕ್ ಅನ್ನ ಆಹಾರ ಬಿಟ್ಟು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ಇದ್ದಾರೆ. ಈ ಸರ್ಕಾರ ಏನಾದರೂ ವಿದ್ಯಾರ್ಥಿ ಯುವಜನರ ಮೂಲಕ ಈ ದೇಶದ ಭವಿಷ್ಯವನ್ನು ಕಟ್ಟಬೇಕು ಅನ್ನುವಂಥ ಸರಿಯಾದ ಯೋಜನೆ ಇದ್ರೆ, ಸರಿಯಾದ ಕನಸು ಇದ್ರೆ, ಸಂವಿಧಾನ ಪರ ಕನಸಿದ್ರೆ ನಿನ್ನೆ ದಿನ ಸೈನಿಕರನ್ನ ಬಳಸಿ ಮತ್ತು ಪೊಲೀಸರನ್ನು ಬಳಸಿ ದಾಳಿ ಮಾಡ್ತಾ ಇದ್ದಿಲ್ಲ. ನಿನ್ನೆ ದಿನ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ. ವಾಂಗ್ಚುಕ್ ಅವರನ್ನು ಒತ್ತಾಯದಿಂದ ಎಳೆದೊಯ್ದಿದ್ದಾರೆ. ಹಾಗೆ ಒಯ್ಯುವ ಟೈಮಲ್ಲಿ ಅವ್ರ ಹತ್ರ ಕೋರ್ಟ್ ಆದೇಶ ಇರಲಿಲ್ಲ, ಯಾವುದೇ ಕಾನೂನು ಅವರ ಜೊತೆಗೆ ಇರಲಿಲ್ಲ. ಅಕ್ರಮವಾಗಿ ಹೋರಾಟದಲ್ಲಿ ನಿರತರಾದಂಥವರನ್ನು ಪ್ರಜಾಪ್ರಭುತ್ವ ದೇಶದಲ್ಲಿ ಹೀಗೆ ಎಳೆದೊಯ್ಯೋದು ಯಾವುದೇ ಸರ್ಕಾರ ಫ್ಯಾಸಿಸ್ಟ್ ಸರ್ಕಾರ, ಸರ್ವಾಧಿಕಾರಿ ಸರ್ಕಾರ. ಆದರೆ ಎಚ್ಚರಿಕೆ ಕೊಡ್ತೀವಿ, ನಿಮ್ಮ ಫ್ಯಾಸಿಸ್ಟ್ಗಿರಿ ನಡೆಯಲ್ಲ. ವಿದ್ಯಾರ್ಥಿಗಳು ಹೋರಾಟ ಮುಂದುವರಿಸಿದಾರ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ SFIನ ಅಖಿಲ ಭಾರತ ಮುಖಂಡರು ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ಇಡೀ ಚಳುವಳಿಗಾರರು ಇವತ್ತು ಜಂತರ್ ಮಂತರ್ನಲ್ಲಿದ್ದಾರೆ. ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಹೋರಾಟ ನಡೆದಿದೆ. ಹೋರಾಟ ನಿಲ್ಲೋದಿಲ್ಲ ನರೇಂದ್ರ ಮೋದಿ ಅವರೇ, ಹೋರಾಟ ನಿಲ್ಲೋದಿಲ್ಲ ಧರ್ಮೇಂದ್ರ ಪ್ರಧಾನ್ ಅವರೇ, ಹೋರಾಟ ನಿಲ್ಲೋದಿಲ್ಲ ಎಚ್ಚರ RSS BJP ಅವರೇ. ಈ ದೇಶ ಪ್ರಜಾಪ್ರಭುತ್ವ ದೇಶ. ಜನತೆ ತಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ ಒಕ್ಕಟ್ಟಾಗ್ತಾ ಇದ್ದಾರೆ. CPIM ಪಕ್ಷ ಇವರ ಸರ್ವಾಧಿಕಾರ ಗಿರಿಯನ್ನು, ಇವರ ಫ್ಯಾಸಿಸ್ಟ್ ಗಿರಿಯನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ದೇಶದಾದ್ಯಂತ ವಿದ್ಯಾರ್ಥಿ ಯುವ ಜನರ ಚಳುವಳಿ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಿ ಇವತ್ತು ಕಲಬುರಗಿಯ ಜಿಲ್ಲಾ ಸಮಿತಿಯಿಂದ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ.